ಸ್ನೇಹಿತರೆ, ನಾವೀಗ ಒಂದು ಪುಣ್ಯಕ್ಷೇತ್ರದಲ್ಲಿದ್ದೇವೆ. ಎಲ್ಲಿ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಊರು ಸಿಂಗಾನಲ್ಲೂರು. ಅದ್ರ ಪಕ್ಕದಲ್ಲೇ ಬೂದಬಾಳು ಅಂತ ಹೇಳಿ ಒಂದು ಗ್ರಾಮ ಇದೆ. ಬೂದಬಾಳು ವೆಂಕಟೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಈ ದೇವಸ್ಥಾನದ ಮಹಿಮೆ ಏನು, ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬದುಕಿನಲ್ಲಿ ಈ ದೇವಸ್ಥಾನ ಭಾಳ ಮುಖ್ಯ ಅಂತ ಈಗ ನಮ್ಮ ನಾಗೇಶ್ ಸರ್ ಹೇಳ್ತಾರೆ. ಇಲ್ಲ, ನಮಸ್ಕಾರ. ಇದು ಭಾಳ ಪುಣ್ಯಕ್ಷೇತ್ರ ನಮಗೆ. ಇದು ನಮ್ಮ ಕುಟುಂಬಕ್ಕೆ ಪುಣ್ಯಕ್ಷೇತ್ರ. ನಾವು ಯಾವಾಗಲೂ ನಡ್ಕೋತಾ ಇರ್ತೀವಿ. ತಿರುಪತಿ ಅಷ್ಟೇ ಇಲ್ಲಿ ಭಕ್ತಿಯಾಗಿ ನಾವು ಆಚರಿಸ್ತೀವಿ. ಇಲ್ಲಿ ನಮ್ಮ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತ ಏನು ಪೂರ್ವಜರು ಇದ್ದಾರಲ್ಲ, ಈಗ ಅಪ್ಪಾಜಿಯವರ ತಂದೆ ತಾತ ಮುತ್ತಾತ ಅವರೆಲ್ಲ ಇಲ್ಲಿ ನಡ್ಕೋತಾ ಇದ್ರು. ವರ್ಷ ವರ್ಷ ಜಾತ್ರೆ ನಡೀತದೆ ಇಲ್ಲಿ. ಮತ್ತು ರಾಘಣ್ಣನು ಬಂದಿದ್ದಾರೆ ಇಲ್ಲಿ. ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದು ಕೂದಲೆಲ್ಲ ಮುಡಿ ಕೊಟ್ಟು ಮುಡಿ ಎಲ್ಲ ಕೊಡ್ತಾರೆ. ಇಲ್ಲಿ ನಾವು ಕೊಟ್ಟಿದ್ದೀವಿ. ಹೌದು, ಅಲ್ಲಿ ಹಾಕಿದ್ದಾರೆ ಮುಡಿ ಮಾಡಿಸಲು ಫೋನ್ ಅದೆಲ್ಲ ಮಾಡ್ತಾ ನಮಗೆ ತುಂಬ ಪುಣ್ಯಕ್ಷೇತ್ರ ಸರ್. ಇದು ಏನಕ್ಕೆ, ಇದು ವೆಂಕಟೇಶ್ವರ ತಿರುಪತಿ ತಿಮ್ಮಪ್ಪನೇ ಇಲ್ಲಿರೋದು. ಇದು ಏನಕ್ಕೆ ಇದು ಹೇಳ್ತೀನಿ ಅಂದರೆ, ಒಂದು ಲಿಂಕ್ ಇದೆ ಇದಕ್ಕೆ. ಒಂದು ಸಾರಿ ನಮ್ಮ ಜೀವನದಲ್ಲಿ ನಡೆದಿರೋ ಘಟನೆ 1990 ಇರ್ಬೋದು. ಆವಾಗ ಅಪ್ಪಾಜಿ ಜೊತೆಲಿ ತಿರುಪತಿಗೆ ಹೋಗೋ ಒಂದು ಭಾಗ್ಯ ಸಿಕ್ತು ನನಗೆ. ಮತ್ತು ಅದರಲ್ಲಿ ಅಮ್ಮ ಮತ್ತು ಪುಟ್ಟಸ್ವಾಮಿ ಇದಾರಲ್ಲ ಅವರು, ಗೋಪಾಲಣ್ಣ ಅಂತ ಇದ್ದಾರೆ ಅವರು, ಮತ್ತು ಶಿವರಾಮಣ್ಣ ಆರ್ಟಿಸ್ಟ್ ಶಿವರಾಮಣ್ಣ ಎಲ್ಲ ಒಂದು 2 ಗಾಡಿನಲ್ಲಿ ಹೋದ್ವಿ ಇಲ್ಲಿ ತಿರುಪತಿಗೆ. ಆ ವಿಷಯ ಇಲ್ಲಿ ಹೇಳಬೇಕು ಅಂತ ಏನು ಅನಿಸ್ತಾ ಇದೆ ನನಗೆ. ಅದಕ್ಕೆ ಹೇಳ್ತಾ ಇದ್ದೆ ನಮಗೆ ಏನು ನಡೀತು ಘಟನೆ ಅಂತ. ಅಪ್ಪಾಜಿಗೆ ಹೋಗ್ತಾ ಏನು ಆಸೆ ಇತ್ತು ಅಂದರೆ, ಅಲ್ಲಿ ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಇಮಿಡಿಯೇಟು ಸೆಕ್ಯೂರಿಟಿ ಬರ್ತದೆ. ಮತ್ತು ಮುಂದೆ ಒಂದು 5-6 ಜನ ಇರ್ತಾರೆ, ಹಿಂದೆ ಒಂದು 5-6 ಜನ ಕರ್ಕೊಂಡು ಹೋಗ್ಬಿಡ್ತಾರೆ ಡೈರೆಕ್ಟ್ ದೇವಸ್ಥಾನದ ಹತ್ರ ಪೂಜೆ. ಅವ್ರಿಗೆ ಆಸೆ ಏನಿತ್ತು ಅಂದರೆ, ನಡ್ಕೊಂಡು ಹೋಗಬೇಕು, ಧರ್ಮದರ್ಶನದಲ್ಲಿ ಹೋಗ್ಬೇಕು ನಾನು ಅಂತ ಅವ್ರಿಗೆ. ಅದು ಆಗಲ್ಲ, ಕಷ್ಟ ಇದೆ. ಅದ್ರ ಬದಲು ಆವಾಗ 50 ರೂಪಾಯಿ ಟಿಕೆಟು, ಒಂದು ಟಿಕೆಟ್ಗೆ ಅದ್ರಲ್ಲಿ ತಗೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೋದು. ಸರಿ ಆಯಿತು, ಅದೇ ಮಾಡೋಣ ಅಂದ್ಬಿಟ್ಟು 50 ರೂಪಾಯಿ ಟಿಕೆಟ್ ತೊಗೊಂಡು ತಲೆಯೆಲ್ಲ ನೀಟಾಗಿ ಕಟ್ಕೊಂಡ್ಬಿಟ್ಟು ನಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಅಂದರೆ ಆ ಕ್ಯೂನಲ್ಲಿ ಜನಗಳ ಜೊತೆನೆ. ಗೊತ್ತಾಗಿಲ್ಲ ಯಾರಿಗೂ, ಆಲ್ಮೋಸ್ಟ್ ಗೊತ್ತಾಗಿಲ್ಲ. ಫುಲ್ ಕಟ್ಬಿಟ್ಟಿದ್ದಾರೆ ಬಟ್ಟೆ ಎಲ್ಲ. ಅವ್ರಿಗೆ ಆಸೆ ಇತ್ತು ಅದು ನಡ್ಕೊಂಡು ನೋಡಬೇಕು ಅಂದ್ಬಿಟ್ಟು. ಆಗ ಅಲ್ಲಿ ಒಳಗಡೆ ಹೋದಾಗ ಅಲ್ಲಿ ತೆಗಿಲೇಬೇಕು. ಆವಾಗ ಸ್ವಲ್ಪ ಜನಕ್ಕೆ ಇದಾಯಿತು. ಅಲ್ಲಿ ಅವರೆಲ್ಲ ಇದಾಗ್ಬಿಟ್ಟು, ಅಯ್ಯೋ ನೀವು ಈ ಥರ ಬಂದಿದ್ದೀರಲ್ಲ ಗೊತ್ತಾಗ್ಬಿಡ್ತಾರೆ. ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ಒಳಗಡೆ ನಡೆದಿದ್ದಾರೆ, ನಡ್ಕೊಂಡ್ಬಂದ್ರು. ಆ ಬೇಲಿಯೆಲ್ಲ ಒಳಗಡೆ ಹಾಕಿರ್ತಾರಲ್ಲ, ಅದ್ರೊಳಗಡೆ ನಡ್ಕೊಂಡ್ಬಂದ್ರು. ಬಂದು ಅಲ್ಲಿ ಗೊತ್ತಾಗ್ಬಿಡ್ತು ಪೇಟೆ ಎಲ್ಲ ತೆಗೆದ್ಮೇಲೆ. ಅಯ್ಯೋ ಹಿಂಗೆ ಬಂದಿರೋಬಿಟ್ಟು ಆವಾಗ ಕರ್ಕೊಂಡೋದು. ಅಲ್ಲ ಸ್ವಾಮಿ, ನೀವು ಈ ಥರ ಬಂದಿದ್ದೀರಲ್ಲ, ಡೈರೆಕ್ಟು ಮೊದಲೇ ಹೇಳ್ಕೊಂಡು ಜನಗಳು ಫೋರ್ಸು ಬರ್ಬೇಕು ತಾನೆ, ನೀವು ಯಾರು, ನೀವು ದೊಡ್ಡ VIP. ಇಲ್ಲೆಲ್ಲ ನನಗೆ ಹಿಂಗೆ ನೋಡಬೇಕು ಅಂತ ಭಾಳ ಆಸೆ ಇತ್ತು. ಯಾಕಂದರೆ ದೇವ್ರನ್ನ ಸುಮ್ಮನೆ ಸಿಗ್ಲಿಲ್ವಾ, ಹಿಂಗೆ ನೋಡಿದ್ರೆ ದೇವರು ಅದು ಎದುರು